ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅರೆಸ್ಟ್ ಆಗಿದ್ದ ದೇವರಾಜೇಗೌಡನಿಗೆ ಇಂದು ಜೈಲು ಶಿಕ್ಷೆಯಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಇಂದು ಹಾಜರುಪಡಿಸಲಾಗಿತ್ತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಮೇ 24ರವರೆಗೂ ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಜೈಲು ಶಿಕ್ಷೆಯಾಗಿದೆ. ಹೊಳೆನರಸೀಪುರ ಜೆಎಂಎಫ್ಸಿ ನ್ಯಾಯಾಧೀಶರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿದ್ದಾರೆ. ದೇವರಾಜೇಗೌಡನನ್ನ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕಾಗಿದೆ. ಹೀಗಾಗಿ ದೇವರಾಜೇಗೌಡ ಅವರನ್ನ ಕಸ್ಟಡಿಗೆ ನೀಡಬೇಕು ಅಂತ ಪೊಲೀಸರು ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡಿದ್ರು. ಆದರೆ ಪೊಲೀಸರ ಮನವಿಯನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಹೊರಡಿಸಿದೆ. ನೋಡಿಪ್ಪ, ಪೊಲೀಸರ ಕಸ್ಟಡಿಗೆ ಕೊಡೋದಕ್ಕಾಗಲ್ಲ, ನ್ಯಾಯಾಂಗ ಬಂಧನದಲ್ಲಿ ಇರಿಸೋದಕ್ಕೆ ಅಂತ ಆದೇಶವನ್ನು ಕೊಡ್ತೀವಿ ಅಂತ 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೊಳೆನರಸೀಪುರದಿಂದ ಹಾಸನ ಜೈಲಿಗೆ ದೇವರಾಜೇಗೌಡ ಅವರನ್ನ ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕೋರ್ಟ್ನಿಂದ ಹೊರಬರ್ತಾ ಇದ್ದಂತೆ ಅಲ್ಲಿಂದ ಅವರನ್ನ ಹಾಸನದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಹೊಳೆನರಸೀಪುರ ಜೆಎಂಎಫ್ಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ದೇವರಾಜೇಗೌಡಗೆ ಇದೀಗ ಜೈಲೇ ಫಿಕ್ಸ್ ಆಗ್ತಾ ಇದೆ. ಮೇ 24ರವರೆಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರನ್ನ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೀಗಾಗಿ ದೇವರಾಜೇಗೌಡನಿಗೆ ಇಂದಿನಿಂದ 14 ದಿನಗಳ ಕಾಲ ಸೆರೆವಾಸವೇ ಇದೀಗ ಅನುಭವಿಸಲಾಗುತ್ತೆ. ಪ್ರೊಸೀಜರ್ ಎಲ್ಲ ಮುಗಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಅವರು ಈಗ ದೇವರಾಜೇಗೌಡರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. 14 ಡೇಸ್ ವರೆಗೂ ಜುಡಿಷಿಯಲ್ ಕಸ್ಟಡಿ ರಿಮೈಂಡ್ ಮಾಡಿದ್ದಾರೆ. 14 ಡೇಸ್. ಸೊ ಹಾಗಾಗಿ ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾರೆ. ಹೌದು, ಪೊಲೀಸ್ನವರು ಕಸ್ಟಡಿಗೆ ಕೇಳಿದ್ರು, ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಸೊ ನಾವು ಏನ್ ಹೇಳಿದೀವಿ ಅಂದ್ರೆ, ಮೊದಲಾಗಿದ್ದ FIR ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಈಗ ನಿನ್ನೆ ಏಕಾಏಕಿ 376 ಸಬ್ ಕ್ಲಾಸ್ 1 ಹಾಕಿ ಅವ್ರ ಮೇಲೆ ನಾನ್ ಬೇಲಬಲ್ ಅಫೆನ್ಸ್ ನ ಅಟ್ರಾಕ್ಟ್ ಮಾಡಿರೋದ್ರಿಂದ ಇವತ್ತು ತಿರ್ಗಾ ಏನಾದರೂ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡಿದ್ರೆ ಬೇರೆ ಅಫೆನ್ಸ್ಗಳು ಹಾಕುವಂತ ಸಾಧ್ಯತೆಗಳಿರೋದ್ರಿಂದ, ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ, ಅವ್ರ ಸ್ಟೇಟ್ಮೆಂಟು ವಿಕ್ಟಿಮ್ ಸ್ಟೇಟ್ಮೆಂಟ್ ಎಲ್ಲ ಆಗಿರೋದ್ರಿಂದ ಈಗ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಕೋರ್ಟಲ್ಲಿ ಮನವಿ ಮಾಡಿರೋದ್ರಿಂದ ನಮ್ಮ ಮನವಿಯನ್ನು ಕೋರ್ಟ್ನವರು ಪುರಸ್ಕರಿಸಿ ಜುಡಿಷಿಯಲ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಬೇಲ್ ಅಪ್ಲಿಕೇಶನ್ ಅದು ಪ್ರೊಸೀಜರ್ ನೆಕ್ಸ್ಟ್ ಪೊಲೀಸ್ ಅರೆಸ್ಟ್ ಪ್ರೊಸೀಜರ್ ಎಲ್ಲ ಮುಗಿಸಿ ಇವ್ರ ಮೇಲೆ ಮುಂಚೆ ಇದ್ದಿದ್ದ ಅಫೆನ್ಸ್ಗಳು ತಮಗೆ ಗೊತ್ತು. ಒಂದ್ ರಾತ್ರಿ ಕರ್ಕೊ ಬಂದ್ಬಿಟ್ಟು ಏಕಾಏಕಿ 376 ಒಂದು ಸೇ ಹಾಕ್ತಾರೆ. ಓಕೆ, ಯಾಕೆ ಅಂತಂದ್ರೆ ಅದು ಹಾಕಿದ್ಮೇಲೆ ಅವ್ರನ್ನ ನಾನ್ ಬೇಲ್ ಅಫೆನ್ಸ್ ಬಂಧಿಸಬೇಕಂತ ಅವ್ರು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಯಾಕಂದ್ರೆ ನಮ್ಗೆ ಕಸ್ಟಡಿ ಕೊಡಿ, ನಮ್ದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಮೊಬೈಲ್ ಇದೆ, ನಾವು ಮೆಡಿಕಲ್ ಮಾಡ್ಕೊತ. ಮೆಡಿಕಲ್ ಯಾವಾಗ ಮಾಡ್ಬೇಕು? ಇವರು ಕಂಪ್ಲೇಂಟ್ ಆಗಿ 1 ತಿಂಗಳ ಗಂಟೆ ಏನ್ ಮಾಡ್ತಾ ಇದ್ರು? 1 ತಿಂಗಳ ಗಂಟೆ ಅವ್ರು ಮೆಡಿಕಲ್ ಮಾಡಿಲ್ಲ. ಏಕಾಏಕಿ ಕರ್ಕೊಂಡ್ಬಂದು ಮತ್ತೆ ಮೆಡಿಕಲ್ಗೆ ಮೊಬೈಲ್ ಸೀಸ್ ಆಗಿ ನಾವು ಎಲ್ಲಿ ಒಂದಕ್ಕೂ ಸಹಕರಿಸ್ತೀವಿ, ನಮ್ಮ ಜುಡಿಷಿಯಲ್ ಕಸ್ಟಡಿ ಕೊಡಿ. ಸ್ವಾಮಿ, ಪೊಲೀಸ್ ಕಸ್ಟಡಿ ಕೊಟ್ಟರೆ ಇನ್ನೂ 20 ಕೇಸ್ ಹಾಕೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇದು ಪೊಲಿಟಿಕಲ್ ಮೋಟಿವ್ಸ್ ಇಟ್ಕೊಂಡು ಮಾಡ್ತಾ ಇರೋದು, ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತದು. ಆ ಪರ್ಪಸ್ಗೋಸ್ಕರ ನಾವು ನ್ಯಾಯಾಧೀಶನ ಕನ್ವಿನ್ಸ್ ಮಾಡೋದು. ನ್ಯಾಯಾಧೀಶರು ನಮ್ಮ ಮನವಿ ಒಪ್ಕೊಂಡು ನೀವೇನೇ ಇದ್ದಿದ್ರು ಸಹ ಜುಡಿಷಿಯಲ್ ಕಸ್ಟಡಿ ತಗೊಳ್ಳಿ. ಯಾಕೆಂದ್ರೆ ಅವರು 164 ಸ್ಟೇಟ್ಮೆಂಟ್ ಆಗಿದೆ. ನೀವು ಬೆಳಿಗ್ಗೆ ನೋಡಿದ್ರೆ ಕಾರ್ ಸೀಸ್ ಮಾಡಿದ್ದಾರೆ, ಕಾರಲ್ಲಿ ಇದ್ದದ್ದೆಲ್ಲ ತಗೊಂಡು ಹೋಗಿದ್ದಾರೆ. ಅವ್ರು ಹೇಳೋದು ಮೊಬೈಲ್ ಇದೆ, ಮೊಬೈಲ್ ನಾವು FSL ಕಳ್ಸೋಕೆ ನಮ್ದೇನಿಲ್ಲ, ತಗೊಂಡು ಹೋಗ್ತೇವೆ. FSL ನಮ್ಮ ವಿಡಿಯೋ ಇದ್ರೆ ಡಿಲೀಟ್ ಆದ್ರೆ ಮತ್ತೆ ರಿಟ್ರಿ ಆಗುತ್ತೆ, ಇದಾಗುತ್ತೆ.